ಓಕೆ ಸೊ ಹೇ ಟು ಫ್ಯಾಮಿಲಿ ವೆಲ್ಕಮ್ ಟು ಮೈ ಅನದರ್ ವ್ಲಾಗ್ ಗೈಸ್. ಇವತ್ತು ನಾವು ನಮ್ಮ ರಿಲೇಟಿವ್ ಮನೆಗೆ ಹೋಗ್ತಾ ಇದೀವಿ. ಸೊ ಅವ್ರ ಮನೆಗೆ ಗೃಹ ಪ್ರವೇಶ ಇದೆ. ಎಲ್ಲ ಯೂಟ್ಯೂಬಲ್ಲಿ ಬರುತ್ತೆ, ಎಲ್ಲರೂ ನೋಡ್ರಿ ಆರಾಮಾಗಿ ವಿಡಿಯೋನ, ಸರಿನಾ ಗೈಸ್? ಹಿಂಗೆ ಹೊರಗೆ ಬಂದರೆ ಇಲ್ಲಿ ನೋಡಿ, ಇಲ್ಲಿ ಚಪ್ರ ಹಾಕಿದ್ದಾರೆ. ಅಲ್ಲೆಲ್ಲ ಗೈಸ್ ಅಲ್ಲಿ ಪೂರ್ತಿ ವಿಂಡ್ ಮಿಲ್ಗಳಿದೆ, ಫ್ಯಾನ್ಗಳಿದೆ. ಇಲ್ಲೊಂದೆರಡು ಫ್ಯಾನ್ಗಳಿದೆ. ಗೈಸ್ ಇವಾಗ ಊಟಕ್ಕೆ ಕೂತಿದ್ದೀವಿ. ನಮ್ಮ ಹಾಯ್ ಮಾಡು ಹಾಯ್. ಓಕೆ ಗೈಸ್, ಊಟ ಎಲ್ಲ ಮುಗೀತು. ಸೊ ಐಸ್ ಕ್ರೀಮ್ ಕೂಡ ತಿಂದಿದ್ದಾಯಿತು. ಇವಾಗ ಗೈಸ್, ನನಗೆ ಈ ಮನೆದು ಏನು ಗೊತ್ತಾ ಭಾಳ ಇಷ್ಟ ಆಗಿದ್ದು, ಇಲ್ಲಿ ನೋಡ್ಬೋದು ನೀವು, ಲೈಟ್ ಏನೂ ಹಾಕಿಲ್ಲ, ಮೇಲಿಂದ ಸನ್ಲೈಟ್ ಬರ್ತಾ ಇದೆ ನೋಡಿ. ಆರಾಮಾಗಿ ಇಲ್ಲಿಗೆ ಆ ಕಡೆ ಆ ರೂಮಿಂದ ಹೋಗ್ಬೋದು. ಮನೆ ಓನರ್ ಓಕೆ ಬಾಯ್. ಊಟ ಆಯ್ತಾ? ಓಕೆ ಬಾಯ್. ಗೈಸ್, ಇವಾಗ ನಾನು ಟೆರೆಸ್ ಮೇಲೆ ಬಂದಿದ್ದೀನಿ. ಸೊ ವ್ಯೂ ಮಾತ್ರ ಬಾ ನೋಡಿ ಗೈಸ್, ಪೂರ್ತಿ ಬರೀ ಗುಡ್ಡ ನೋಡಿ ಹೆಂಗೆ ಕಾಣುತ್ತೆ. ಬೆಳಗ್ಗೆ ಪೂರ್ತಿ ಚಳಿ ಗೆದ್ದಿದ್ರೆ ವಾವ್, ಪೂರಾ ಸಿಟಿ ಕಾಣುತ್ತಿದ್ರಲ್ಲಿ. ಇಲ್ಲೊಂದು ಹೊಸ ಮನೆ ಆಗ್ತಾ ಇದೆ, ಅಲ್ಲೇ ಊಟ ಗೈಸ್. ಈ ಮನೆ ಟೋಟಲ್ ಆಗಿ 3 BHK ರೂಮು. ಸೊ ಸೈಕಿದೆ ಗೈಸ್. ಇದು ಮನೆ ಹೊರಗೇನೆ ಗಾರ್ಡನ್ ಮಾಡಿದ್ದಾರೆ, ಸಣ್ಣದಾಗಿ ಕ್ಯೂಟಾಗಿ ಸೂಪರ್ ಆಗಿದೆ. ಸೊ ಹೇ ಟು ಫ್ಯಾಮಿಲಿ ವೆಲ್ಕಮ್ ಟು ಮೈ ಅನದರ್ ವ್ಲಾಗ್ ಗೈಸ್. ಇವತ್ತೊಂದು ಸ್ಪೆಷಲ್ ವ್ಲಾಗ್ ನಡೆಯುತ್ತೆ. ಏನಂದರೆ ಇವತ್ತು ನನ್ನ ಮೂವಿದು ಪ್ರೀಮಿಯರ್ ಶೋ ಇದೆ. ನನ್ನ ಫಸ್ಟ್ ಮೂವಿ ಸರ್ಕಾರಿ ಶಾಲೆ ಹೆಚ್ಚೇಟು, ಅದು ಇವತ್ತು ಪ್ರೀಮಿಯರ್ ಶೋ ಇದೆ. ಹಿರಿಯೂರ್ಗೆ ಹೋಗಬೇಕು, ಇಲ್ಲಿಂದ 30 ಕಿಲೋಮೀಟ್ರ್ ಇದೆ. ಸೊ ಬನ್ನಿ, ಈ ಡೇ ಹೇಗಿರುತ್ತೆ ನೋಡೋಣ. ನನ್ನ ಜೊತೆ ನಮ್ಮ ಸಮರ್ಥನ ಫ್ಯಾಮಿಲಿ ಬರ್ತಾ ಇದೆ, ಮತ್ತು ನಮ್ಮ ಫ್ಯಾಮಿಲಿ ಇದೆ, ಮತ್ತು ನಮ್ಮ ಅಜ್ಜಿ ಇದ್ದಾರೆ. ಸೊ ಈ ಡೇನ ಎಂಜಾಯ್ ಮಾಡೋಣ, ನೋಡೋಣ. ಬನ್ನಿ ಫಿಲ್ಮ್ ನೋಡೋಣ ಫಸ್ಟ್ ಹೇಗಿದೆ ಅಂತ. ನಿಮಗೂ ತೋರಿಸ್ತೀನಿ, ಅಂದರೆ ಫುಲ್ ಫಿಲ್ಮ್ ತೋರಿಸಲ್ಲ, ಸ್ವಲ್ಪ ಬನ್ನಿ ಅದನ್ನು ತೋರಿಸ್ತೀನಿ. ಓಕೆ ಗೈಸ್, ಇವಾಗ ಟಿಫನ್ ಮಾಡೋಕ್ಕೆ ಅಂತ ಮನರುಚಿ ಹೋಟ್ಲಿಗೆ ಬಂದಿದ್ದೀವಿ. ಇವಾಗ ಅಣ್ಣವ್ರಿಗೋಸ್ಕರ ಕಾಯ್ತಿದ್ದೀವಿ. ಅವ್ರು ಬಂದಮೇಲೆ ಅವ್ರ ಜೊತೆ ಟಿಫನ್ ಮಾಡ್ಕೊಂಡು ಸೀದಾ ಹಿರಿಯೂರ್ಗೆ ಹೋಗೋದು. ಹಿರಿಯೂರ್ಗೆ ಹೋಗೋಣ. ಬಿಸಿ ಇಲ್ಲ. ಗೈಸ್, ಮೂವಿ ಹತ್ರ ಬಂದಿದ್ದೀನಿ. ಮೂವಿ ಇದೆ, ಬನ್ನಿ ಒಳಗೆ ಹೋಗೋಣ ಇವಾಗ. ಗೈಸ್, ಯಾಕೆ ಭಾಳ ಜನ ಬರ್ತಿಲ್ಲ ಅಂದರೆ ಇದು ಪ್ರೀಮಿಯರ್ ಶೋ, ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಷ್ಟೇ ಇದು ತೋರಿಸ್ತಾರೆ ಮೂವಿನ. ಸೊ ಅದಕ್ಕೋಸ್ಕರ ಭಾಳ ಜನ ಇಲ್ಲ. ಆಯ್ತು ಆರಾಮ. ಒಂದೂವರೆ ವರ್ಷ ಮೇಲೆ ಆಯ್ತು. ಇದೊತ್ತು ಹಿಂಗೆ ಮಾಡಬೇಕು. ರಾಧಿಕಾ ಹಾಯ್. ಗೈಸ್, ಈ ಥಿಯೇಟ್ರ್ ಬಂದು ನಂಜುಂಡೇಶ್ವರ ಥಿಯೇಟ್ರ್ ಅಂತ. ಸೊ ಈ ಥಿಯೇಟ್ರಲ್ಲೇ ನನ್ನ ಪ್ರೀಮಿಯರ್ ಶೋ ರಿಲೀಸ್ ಆಗಿದ್ದು. ಫ್ಯಾಮಿಲಿ ಗೈಸ್, ಇವಾಗ ಫೈನಲಿ ಬಂದಿದ್ದೀವಿ. ಸೊ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ ನೋಡಿ ಮೂವಿ. ಇವಾಗ ಥಿಯೇಟ್ರ್ ಒಳಗೆ ಹೋಗಿ ಮೂವಿ ನೋಡ್ಬೇಕು. ಓಕೆ ಗೈಸ್, ಇವಾಗ ಥಿಯೇಟ್ರಲ್ಲಿ ಕೂತಿದ್ದೀವಿ. ತಮ್ಮ ಇದ್ದಾನೆ. ಚಿಕ್ಕ ಮಕ್ಕಳಿದ್ದಾಗ ಅಮ್ಮ ತಿನ್ನಿಸ್ತಾರೆ ಬನ್ನು. ನಾವು ಚಿಕ್ಕ ಮಕ್ಕಳಿದ್ದಾಗ ಅಮ್ಮ ತಿನ್ನಿಸ್ತಾರೆ ಬನ್ನು. ಅದು ಚಿಕ್ಕ ಮಗು ಥರ ಮನಸ್ಸು, ಅವರೇ ನಮ್ಮ ಅಣ್ಣ ಅಭಿನಂದನ್. ಸೆಕೆಂಡ್ ಹಾಫು ಎಲ್ಲ ನೀವು ಪೂರ್ತಿ ಕಂಪ್ಲೀಟ್ ಸಿನಿಮಾ ನೋಡಿದ್ದೀರಾ. ಇವಾಗ ಹೆಂಗ ಅನಿಸ್ತೀವಿ ಸಿನಿಮಾ ನಿಮಗೆ? ಚೆನ್ನಾಗಿದೆ, ಸೂಪರ್.
ಇಷ್ಟ ಆಯ್ತು ಹೇಳ್ಬೇಕು ತುಂಬಾ ಇಷ್ಟ ಆಯ್ತು. ಸಾಂಗ್ ಇಷ್ಟ ಆಯ್ತು. ಹೌದಾ? ನಮ್ಮ ಹಿರಿಯೂರಿಗೆ ಈ ಸಿನಿಮಾ ನೋಡೋಕ್ಕೆ ನಾನೊಬ್ಬ ಬಂದಿದ್ದೀನಿ, ಮತ್ತೆ ನನ್ನ ಜೊತೆಗೇನೆ ಈ ಸಿನಿಮಾ ಡೈರೆಕ್ಟರ್ ನಮ್ಮ ಹೀರೋ ಸರ್ ಬನ್ನಿ ಸರ್. ಥ್ಯಾಂಕ್ ಯು. ಎಲ್ಲರೂ ಸಿನಿಮಾ ನೋಡಿದ್ರಲ್ವಾ? ಹೇಗೆ ಅನ್ನಿಸ್ತು? ಸೂಪರ್, ಚೆನ್ನಾಗಿದ್ಯಾ? ಎಲ್ರಿಗೂ ಇಷ್ಟ ಆಯ್ತಾ? ಓಕೆ, ಇದೇ ಥರ ಪ್ರೋತ್ಸಾಹ ಇದು 2ನೇ ಶೋ ಸಕ್ಸಸ್ಫುಲ್ ಆಗಿದೆ. ಓಕೆನಾ? ಅದು ನಿನ್ನೆ ನಮಗೆ ಸಾಯಂಕಾಲ ಗೊತ್ತಾಗಿದ್ದು ಹಿಂಗೆ ಶೋ ಅರೇಂಜ್ ಆಗಿದೆ ಅಂತ. ಬಟ್ ಆದ್ರೂ ಒಂದು ತುಂಬ ಚೆನ್ನಾಗಾಗಿದೆ. ಎಲ್ಲ ಬಂದಿದ್ದೀರಾ, ಮತ್ತು ಯುವ ಜನತೆ ಬಂದಿದ್ದೀರಾ. ಮಕ್ಕಳು ಕೂಡ ಬರಬೇಕು. ಇವಾಗ ರಜೆ ಇರೋದ್ರಿಂದ, ಶಾಲೆ ಇರೋದ್ರಿಂದ ಬಂದಿಲ್ಲ. ಅವರು ಕೂಡ ರಜೆಯಲ್ಲಿ ಮಕ್ಕಳನ್ನು ಕರ್ಕೊಂಡು ಈ ಸಿನಿಮಾವನ್ನು ತೋರಿಸಿ ಅಂತ ಹೇಳ್ತಾ, ಯಾಕೆ ನಮ್ಮ ಭಾಗದವರೇ ಮಾಡಿರ್ತಕ್ಕಂಥ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯವರು ಅಂತ ಹೇಳೋದಕ್ಕೆ ಹೆಮ್ಮೆ ಆಗ್ತದೆ. ಹಾಗಾಗಿ ನೀವೆಲ್ಲರೂ ಕೂಡ ಈ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ನಮಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಥ್ರಿಲ್ಲರ್ ಆಗಿದೆ, ನೀವೆಲ್ಲ ಫುಲ್ಲು ಥ್ರಿಲ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಗಾಯ್ಸ್, ನಾನಿದು ಥಿಯೇಟ್ರು ಫಿಲ್ಮ್ ಮುಗಿಸ್ಕೊಂಡು ಹೊರಗೆ ಬಂದ ತಕ್ಷಣ ಇದು ರೆಸ್ಪಾನ್ಸು ಹೀಗಿತ್ತು. ಎಲ್ಲರೂ ಬಂದು ಕರೆದು ಮಾತಾಡಿಸ್ತಾಯಿದ್ರು, ಇವನು ಎಲ್ಲ ಆ್ಯಕ್ಟ್ ಮಾಡಿರೋದು ಅಂತ. ಗಾಯ್ಸ್, ಮತ್ತು ನಾನು ಈ ಮೂವಿ ಮಾಡಿ 3 ವರ್ಷ ಆಯಿತು. 3 ವರ್ಷದಿಂದ ನಾನು ಸ್ವಲ್ಪ ಅವಾಗ 8th ಸ್ಟ್ಯಾಂಡರ್ಡ್ 9th ಸ್ಟ್ಯಾಂಡರ್ಡ್ ಇದ್ನಲ್ಲ, ಮೂವಿಯಲ್ಲಿ ನೋಡೋಕ್ಕೂ ಇವಾಗ ನೋಡೋಕ್ಕೂ ಡಿಫ್ರೆಂಟ್ ಆಗಿದ್ದೀನಿ. ಗೈಸ್ ಎಲ್ಲ ಮಾತಾಡ್ಕೊಳ್ತಾಯಿದ್ರು, ಏನು ಫಿಲಮಲ್ಲಿ ಎಷ್ಟು ಚೇಂಜ್ ಇದ್ದಾನೆ, ಇಲ್ಲೆಷ್ಟು ಚೇಂಜ್ ಇದ್ದಾರೆ ಅಂತ. ಸೊ ನನಗಂತೂ ಭಾಳ ಅಂದರೆ ಭಾಳ ಖುಷಿ ಆಗ್ತಾಯಿತ್ತು. ಬಂದು ಫೋಟೋಸ್ ತೊಗೋತಾಯಿದ್ರು, ವೀಡಿಯೋ ಮಾಡ್ಕೋತಾಯಿದ್ರು, ಏನು ಇಷ್ಟು ಚೇಂಜ್ ಇದೆಯಾ, ಎಷ್ಟು ಚೆನ್ನಾಗಿದೆಯಾ ಅಂತೆಲ್ಲ ಹೇಳ್ತಾಯಿದ್ರು. ಸೊ ನನಗಂತೂ ಭಾಳ ಅಂದರೆ ಭಾಳ ಪ್ರೌಡ್ ಆಯಿತು. ನನಗೆ ಇನ್ನೂ ಆ್ಯಕ್ಟಿಂಗಿಂದ ಯಾವುದಾದ್ರು ಚಾನ್ಸ್ ಸಿಗುತ್ತೋ ಎಲ್ಲ ಮಾಡ್ತೀನಿ. ಅದಕ್ಕೆ ನಿಮ್ಮ ಆಶೀರ್ವಾದ ಬೇಕು, ನಿಮ್ಮ ಪ್ರೀತಿ ಬೇಕು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಮಾತ್ರ ಎಲ್ಲರೂ ಚೆನ್ನಾಗಿ ಬಂದು ರೆಸ್ಪಾನ್ಸ್ ಮಾಡಿ ನನಗೆ ಭಾಳ ಅಂದರೆ ಭಾಳ ಖುಷಿಯಾಯಿತು. ಹೇಳೋದಕ್ಕೆ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ. ಬಂದು ಎಲ್ಲರೂ ಸೆಲ್ಫಿ ತೊಗೊತಾಯಿದ್ರು, ಫೋಟೋ ತೆಗಿತಾಯಿದ್ರು. ಇದು ನನ್ನ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಒಂಥರ ಸ್ಪೆಷಲ್ ಎಕ್ಸ್ಪೀರಿಯೆನ್ಸ್, ಲೈಫ್ ಟೈಮ್ ಪೂರ್ತಿ ಮರೆಯೋದಕ್ಕಾಗಲ್ಲ. ಗೈಸ್, ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ಸೊ ಇದೇ February 6th ನಮ್ಮ ಮೂವಿ ರಿಲೀಸ್ ಆಗ್ತಾಯಿದೆ. ರಾಜ್ಯಾದ್ಯಂತ ಥಿಯೇಟ್ರಲ್ಲಿ ಬರುತ್ತೆ. ಸೊ ನಿಮ್ಮ ಹತ್ರ ಥಿಯೇಟ್ರಿಗೆ ಹೋಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನೋಡಿ. ಸೊ ನಿಜವಾಗ್ಲೂ ಭಾಳ ಚೆನ್ನಾಗಿದೆ. ನನ್ನ ಮೂವಿ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಚೆನ್ನಾಗಿದೆ. ಆವಾಗ ಮಾತಾಡ್ತೀನಿ. ನಮ್ಮ ಯಶವಂತ್ ಅವರು ಸರ್ಕಾರಿ ಶಾಲೆ ಹಿಚ್ಚೇಟಲ್ಲಿ ಚೈಲ್ಡ್ಹುಡ್ ಹೀರೋ ಆಗಿ ಮಾಡಿದ್ದಾರೆ, ಹೀರೋ ಕ್ಯಾರೆಕ್ಟರ್ ಮಾಡಿದ್ದಾರೆ. ಚೈಲ್ಡ್ಹುಡ್ ಹೀರೋ ಆಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲ ಬಂದ್ಬಿಟ್ಟು ದಯವಿಟ್ಟು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಸರ್ಕಾರಿ ಶಾಲೆ ಹಿಚ್ಚೇಟು ಒಂದು ಮಾತು ಹೇಳ್ತೀನಿ ಅಣ್ಣ, ನಾವು ಆಗ್ಲಿಂದ ಎಷ್ಟೊಂದು ಸಲ ಸರ್ಕಾರಿ ಶಾಲೆ ಹಿಚ್ಚೇಟು ಯಾವಾಗ ರಿಲೀಸ್ ಆಗ ಅಂತ ವೆಯ್ಟ್ ಮಾಡ್ತೀವಿ. ಒಂದು ಮಾತು ಹೇಳ್ತೀನಿ ಅಣ್ಣ, ನಮ್ಮ ಸರ್ಕಾರಿ ಶಾಲೆ ಹಿಚ್ಚೇಟು ಆಲ್ರೆಡಿ ಥಿಯೇಟ್ರಿಗೆ ಬಂತು. ನಮ್ಮ ಸರ್ಕಾರಿ ಶಾಲೆ ಹೆಚ್ಚಾಗಿ ಆಲ್ರೆಡಿ ಥಿಯೇಟ್ರಿಗೆ ಬಂತು. ಅದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಪ್ರೀತಿಯ ತಮ್ಮ ಯಶವಂತ್. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ಅದೆಲ್ಲ ಬಂದ್ಬಿಟ್ಟು ಥಿಯೇಟರ್ ಸಿನಿಮಾ ನೋಡಿ, ಸರ್ಕಾರಿ ಶಾಲೆ ಹೆಚ್ಚಾಗಿ ಎಲ್ಲರೂ ಸಪೋರ್ಟ್ ಮಾಡಿ. ಸರ್ಕಾರಿ ಶಾಲೆ ಹೆಚ್ಚಾಗಿ ಥ್ಯಾಂಕ್ ಯು. ಗೈಸ್, ನಾವು ಊಟಕ್ಕೆ ಅಂತ ಬಂದಿದ್ವಿ. ಸೊ ಅಲ್ಲಿ ಭಾಳ ರಶ್ ಇತ್ತು. ನಾನೇನು ಮಾತಾಡಿದ್ದೀನೋ ಅದು ವಾಯ್ಸು ನೀಟಾಗಿ ಕೇಳಿಸ್ತಾ ಇಲ್ಲ ಕ್ಲಿಯರಾಗಿ. ಅದಕ್ಕೋಸ್ಕರ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ. ಯಾಕೆ ವಾಯ್ಸ್ ಓವರ್ ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ವೀಡಿಯೋದಲ್ಲೂ ಕೂಡ ಭಾಳ ಡಿಸ್ಟರ್ಬೆನ್ಸ್ ಇತ್ತು. ಸೊ ಅದಕ್ಕೋಸ್ಕರ ಎಲ್ಲ ವೀಡಿಯೋಗೂ ಸ್ವಲ್ಪ ನಾನು ವಾಯ್ಸ್ ಓವರ್ ಮಾಡಿದ್ದೀನಿ. ಸೊ ಮುಂದೆ ಆ ಥರ ಆಗೋಲ್ಲ, ಚೆನ್ನಾಗಿ ಮಾಡ್ತೀನಿ. ನೋಡಿ ಗೈಸ್, ಸಪೋರ್ಟ್ ಮಾಡಿ. ಓಕೆ ಗೈಸ್, ಇವಾಗ ಊಟ ಎಲ್ಲ ಮುಗೀತು. ಸೊ ಇಲ್ಲೇ ಮಾಡಿದ್ದು ನಾವು, ಅದು ಹೋಟೆಲ್ ಸೂರ್ಯ ಅಂತ. ಚೆನ್ನಾಗಿತ್ತು, ಬಟ್ ಲೇಟ್ ಆರ್ಡ್ರು, ಭಾಳ ಲೇಟಾಗಿ ಕೊಡ್ತಾರೆಲ್ಲ. ಚೆನ್ನಾಗಿ ಮಾಡಿದ್ದು. ಸೊ ಇವಾಗ ಹೋಗ್ತಾಯಿದ್ದೀವಿ ಮನೆಗೆ. ಹೋಗೋಣ ಇವಾಗ. ಅಲ್ಲಿ ಅಪ್ಪ ಬರ್ತಿದ್ದಾರೆ, ಅಪ್ಪ ಮತ್ತು ತಮ್ಮ, ಇಲ್ಲಿ ಅಣ್ಣ ಇದ್ದಾರೆ. ಓಕೆ ಗಾಯ್ಸ್, ಇವಾಗ ಮನೆಗೆ ಬಂದಿದ್ದೀವಿ. ಸೊ ಮೂವಿ ಮಾತ್ರ ಹೇಳಬೇಕು ಅಂದರೆ ಸಖತ್ತಾಗಿತ್ತು. ನೀವು ಹೋದರೆ ಒಂದು ಸಲ ನೋಡಿದ್ರಿ. ಯಾರು ದಾವಣಗೆರೆಯಲ್ಲಿದ್ದೀರೋ, ಯಾರು ಬ್ಯಾಂಗ್ಳೂರಲ್ಲಿದ್ದೀರೋ, ಯಾರು ಹರಿಯಬ್ಬೆ, ಹಿರಿಯೂರು, ಯಾರು ನನ್ನ ಬ್ಲಾಗ್ಸ್ ನೋಡ್ತೀರೋ, ಎಲ್ಲರೂ ಕೂಡ ನೋಡಿ ಆ ಮೂವಿನ ಸಪೋರ್ಟ್ ಮಾಡಿ. ಸೊ ನಿಜವಾಗ್ಲೂ ಭಾಳ ಚೆನ್ನಾಗಿದೆ. ನಾನಂತೂ ನನ್ನ ಮೂವಿ ಅಂತ ಹೇಳ್ತಿಲ್ಲ, ನಂಗೆ ಪರ್ಸ್ನಲಿ ಇಷ್ಟ ಆಗಿದೆ. ಸೊ ಎಲ್ಲರೂ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕರ್ಕೊಂಡೋಗಿ ನೋಡಿ. ಫ್ಯಾಮಿಲಿ ಫ್ರೆಂಡ್ಲಿ ಮೂವಿ, ನಿಜವಾಗ್ಲೂ ಸೂಪರಾಗಿದೆ. ಸೊ ಇವಾಗ ಸುಸ್ತಾಗಿದೆ ನೋಡಿ, ಮಲ್ಕೊಂಡಿದ್ದೀನಿ. ಎಲ್ಲ ಕೊಳೆ ಆಗಿಬಿಟ್ಟಿದೆ ಪೂರ್ತಿ. ಸೊ ಇಗ್ನೋರ್ ಮಾಡಿ ಅದನ್ನು. ಸೊ ಮಮ್ಮಿ ವ್ಲಾಗ್ ಮಾಡಿದೆ, 1 ನಿಮಿಷ ಇರು ಮಮ್ಮಿ. ಓಕೆ ಗಾಯ್ಸ್, ಇವಾಗ ಎಡಿಟ್ ಮಾಡಬೇಕು. ಫಸ್ಟ್ ಎಡಿಟ್ ಮಾಡಿ ಆಮೇಲೆ ಹೇಳು ಮಮ್ಮಿ. ಅವ್ವ ನಾನು
ಫೋನ್ ಮಾಡು. ಆಯ್ತು, ನಾನು ಫಿಲಮಿಗೆ ಹೋಗಿದ್ದಕ್ಕೆ, ಫಿಲಮಲ್ಲಿ ಸೇರ್ಕೊಂಡಿದ್ದಕ್ಕೆ ಹೆಂಗೆ ಅನಿಸ್ತೈತೆ ನಿಮಗೆ? ಸೂಪರ್ ಅನಿಸ್ತದೆ. ಸೂಪರ್ ಅನಿಸ್ತೈತೆ, ಹೆಮ್ಮೆ ಆಗ್ತೈತೆ ನನ್ನ ಬಗ್ಗೆ. ಹೆಮ್ಮೆ ಆಗಕ್ಕಿಲ್ಲ, ಪ್ರೌಡ್ ಅನಿಸ್ತೈತಾ? ಹಂಗನಕ್ಕೆ ಬರಲ್ಲಪ್ಪ ನಮಗೆ. ಪ್ರೌಡ್ ನಾನು ತಿಳಿಸ್ತೀನವ. ಪ್ರೌಡ್ ಪ್ರೌಡು ಪ್ರೌಡ್ ಅಲ್ಲ, ಪ್ರೌಡ್ ಪಿ ಪ್ರೌಡು ಪ್ರೌಡ್ ಪ್ರೌಡು. ಪ್ರೌಡ್ ಆಗೈತಾ ನನ್ನ ಬಗ್ಗೆ? ಓಕೆ ಗೈಸ್ ಪಪ್ಪ ಇವಾಗ ಆಂಬೊಡೆ ತಂದಿದ್ದಾರೆ. ಆಂಬೊಡೆ ಮಮ್ಮಿ ಫೇವ್ರೇಟ್ ಆಂಬೊಡೆ ಮಮ್ಮಿ. ಓಕೆ ಗೈಸ್, ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಅಲ್ಲಿವರೆಗೂ ವ್ಲಾಗ್ಸ್ ನೋಡ್ತಾ ಇರಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಮತ್ತು ಯಾರ್ಯಾರು ನನ್ನ ಮೂವಿ ನೋಡಿಲ್ಲ ಬೇಗ ಹೋಗಿ ನೋಡ್ಕೊಂಬನ್ನಿ. ನಿಮ್ಮ ಹತ್ತಿರದಲ್ಲಿರೋ ಥಿಯೇಟರ್ಸಲ್ಲೇ ಹೋಗಿ ನೋಡಿ ಎಂಜಾಯ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್. ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.